ಮಹಾಭಾರತವು ಭಾರತದ ಅತ್ಯಂತ ಮಹತ್ವದ ಇತಿಹಾಸ ಕಥೆಗಳಲ್ಲಿ ಒಂದಾಗಿದೆ. ಇದರಲ್ಲಿ ಧರ್ಮ, ನ್ಯಾಯ, ಸ್ನೇಹ, ದ್ರೋಹ ಮತ್ತು ಜೀವನದ ಪಾಠಗಳು ತುಂಬಿವೆ. ಮಹಾಭಾರತದ ಒಂದು ಸಣ್ಣ ಕಥೆ. ಹಸ್ತಿನಾಪುರದಲ್ಲಿ 2 ಕುಟುಂಬಗಳು ಇರುತ್ತಿದ್ದವು, ಪಾಂಡವರು ಮತ್ತು ಕೌರವರು. ಪಾಂಡವರು ಧರ್ಮನಿಷ್ಠರು, ಸತ್ಯವಂತರಾಗಿದ್ದರು. ಕೌರವರು ಸ್ವಾರ್ಥಪರರು ಮತ್ತು ಅಹಂಕಾರಿಗಳು. ಒಂದು ದಿನ ಕೌರವರಲ್ಲಿ ಹಿರಿಯನಾದ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷದಿಂದ ಅವರನ್ನು ಸೋಲಿಸಲು ಯೋಚನೆ ಮಾಡಿದರು. ಅವನು ತನ್ನ ಮಾವನಾದ ಶಕುನಿಯ ಸಹಾಯದಿಂದ ಒಂದು ಚದುರಂಗ ಜೂಜಾಟ ಏರ್ಪಡಿಸಿದನು. ಧರ್ಮರಾಜ ಯುಧಿಷ್ಠಿರನು ಆ ಆಟದಲ್ಲಿ ಭಾಗವಹಿಸಿದನು. ಆದರೆ ಶಕುನಿ ಕುತಂತ್ರದಿಂದ ಆಟವಾಡಿ ಯುಧಿಷ್ಠಿರನಿಂದ ಎಲ್ಲವನ್ನೂ ಕಳೆಸಿದನು, ಅವನ ರಾಜ್ಯ, ಸಹೋದರರು ಮತ್ತು ಕೊನೆಯಲ್ಲಿ ದ್ರೌಪದಿಯನ್ನು ಕೂಡ. ದ್ರೌಪದಿಯನ್ನು ಸಭೆಗೆ ಕರೆತಂದು ಅವಮಾನಿಸಿದರು. ಆದರೆ ಆ ಸಮಯದಲ್ಲಿ ಶ್ರೀಕೃಷ್ಣನು ಅವಳನ್ನು ರಕ್ಷಿಸಿದನು. ಅವಳು ದೇವರನ್ನು ಪ್ರಾರ್ಥಿಸಿದಾಗ ಅವಳ ಸೀರೆ ಅನಂತವಾಗಿ ವಿಸ್ತರಿಸಿತು ಮತ್ತು ಅವಳನ್ನು ಉಳಿಸಿತು. ಈ ಘಟನೆ ಪಾಂಡವರ ಮನಸ್ಸಿನಲ್ಲಿ ದೀಪವಾದ ಕೋಪವನ್ನು ಹುಟ್ಟಿಸಿತು. ನಂತರ ಕುರುಕ್ಷೇತ್ರದಲ್ಲಿ ಭೀಕರ ಯುದ್ಧ ನಡೆಯಿತು. ಅದೇ ಮಹಾಭಾರತ ಯುದ್ಧ. ಈ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ನೀಡಿದನು. ಜೀವನದಲ್ಲಿ ಧರ್ಮವನ್ನು ಪಾಲಿಸುವುದು ಎಷ್ಟು ಮುಖ್ಯವೆಂದು ತಿಳಿಸಿದನು. ಕೊನೆಯಲ್ಲಿ ಪಾಂಡವರು ಯುದ್ಧದಲ್ಲಿ ಜಯಿಸಿದರು. ಆದರೆ ಈ ಯುದ್ಧವು ಬಹಳ ನೋವು ಮತ್ತು ನಷ್ಟವನ್ನು ತಂದಿತು. ಕಥೆಯ ನೀತಿ: ಧರ್ಮ ಯಾವಾಗಲೂ ಜಯಿಸುತ್ತದೆ, ಅಧರ್ಮ ಯಾವಾಗಲೂ ಸೋಲುತ್ತದೆ.